ನಮಸ್ಕಾರ ದಣರ್ಗಳಿಗೆಲ್ಲ. ಇವತ್ತು ನಾವು ಎಲ್ಲಿದ್ದೀವಪ್ಪ ಅಂತಂದ್ರೆ ಜೈನರಲ್ಲಿ ಬರ್ತಕ್ಕಂತಹ ದಿಗಂಬರರು ಮತ್ತು ಶ್ವೇತಾಂಬರರ ಪೈಕಿ ದಿಗಂಬರ ಪ್ರಮುಖ ಯಾತ್ರಾ ಸ್ಥಳ ಆಗಿರ್ತಕ್ಕಂತಹ ಮಂದಾರಗಿರಿ ಬೆಟ್ಟ ಅಥವಾ ಬಸದಿ ಬೆಟ್ಟನೂ ಅಂತಾರೆ ಇದಕ್ಕೆ. ಬೆಂಗಳೂರಿನಿಂದ ಈ ತುಮಕೂರು ಕಡೆ ಹೋಗೋ ದಾರಿಯೊಳಗೆ ನಮಗೆ ಮಧ್ಯದೊಳಗೆ ದಾಬಸ್ಪೇಟೆ ಅಂತ ಸಿಗ್ತದೆ. ಆ ದಾಬಸ್ಪೇಟೆಯಿಂದ ಸುಮಾರು ಒಂದು 15 ಕಿಲೋಮೀಟ್ರ್ ಹೋದ್ರೆ ಸಿಗುವಂಥ ಬೆಟ್ಟನೇ ಮಂದಾರಗಿರಿ ಬೆಟ್ಟ. ಶ್ರೀ ಮಂದಾರಗಿರಿ ಕ್ಷೇತ್ರವು ಅತ್ಯಂತ ಪವಿತ್ರವಾದ ಮತ್ತು ಧಾರ್ಮಿಕ ಕ್ಷೇತ್ರ ಆಗಿದೆ. ಏಕಶಿಲಾ ಬೆಟ್ಟವಾಗಿರುವ ಮಂದಾರಗಿರಿ ಬೆಟ್ಟನ ಪಂಡಿತನಹಳ್ಳಿ ಮತ್ತು ಬಸದಿ ಬೆಟ್ಟ ಅಂತಲೂ ಕರೀತಾರೆ. ಇದು ಜೈನರ ಪ್ರಾಚೀನ ಕ್ಷೇತ್ರವಾಗಿದೆ. ಇದು ಯಾತರ ಕಟಪೀಟಿ, ಒಂದಿನ ಹೋಗುದು ಲಟಪೀಟಿ. ಸಂಸಾರವೆಪ್ಪ ಇದು ಬಲು ಕೊಟ್ಟಿ, ನೀ ಬಿದ್ದಿ ಇದರೊಳಗ ಕಾಲ್ ಕಟ್ಟಿ. ಪ್ರಶಾಂತವಾಗಿರುವ ಈ ಏಕಶಿಲಾ ಮೂರ್ತಿನ ನೋಡ್ತಿದ್ರ ದಾಸರ ಹಾಡಿನ ಸಾಲುಗಳು ನೆನಪಾಗ್ತದೆ. ಇದು 8ನೇ ತೀರ್ಥಂಕರಾಗಿರ್ತಕ್ಕಂತಹ ಚಂದ್ರಪ್ರಭುವಿನ ಏಕಶಿಲಾ ಮೂರ್ತಿ. ಸುಮಾರು ಇದು ಎಷ್ಟಪ್ಪ ಅಂತಂದ್ರೆ ಒಂದು 21 ಅಡಿ ಎತ್ತರ ಅದ. ಇದು ನೋಡಲಿಕ್ಕೆ ಥೇಟ್ ಬಾಹುಬಲಿ ಹಂಗನ ಕಾಣ್ತದೆ. ಇಲ್ಲಿ ಈಗ ನೀವು ನೋಡ್ಲಿಕ್ಕತ್ತಿರಲ್ಲ, ಇದು ಯಾವುದಪ್ಪ ಅಂತಂದ್ರೆ ಶಾಂತಿ ಸಾಗರ ಎನ್ನುವ ದಿಗಂಬರ ಸನ್ಯಾಸಿಗಳ ಸ್ಮರಣಾರ್ಥವಾಗಿ ನಿರ್ಮಿಸಲಾಗಿರ್ತಕ್ಕಂತಹ ಗುರು ಮಂದಿರ. ಇದು ಎಷ್ಟು ಎತ್ತರ ಅದಪ್ಪ ಅಂತಂದ್ರೆ 81 ಅಡಿ ಎತ್ತರ ಅದ. ದಿಗಂಬರ ಸ್ವಾಮಿಗಳು ಬಳಸ್ತಕ್ಕಂತಹ ನವಿಲುಗರಿಯ ಬೀಸಣಿಕೆಯನ್ನು ಹೋಲುವ ಮಂದಿರ ಇದಾಗಿದೆ. ಅದಕ್ಕಾಗಿ ಇದನ್ನ ನವಿಲು ದೇವಾಲಯ ಮತ್ತು ಪಿಂಚಿ ದೇವಾಲಯ ಅಂತ ಕರೀತಾರೆ. ಸುಮಾರು 450 ಮೆಟ್ಟಲುಗಳನ್ನು ಹತ್ತಿ ಮ್ಯಾಲ್ ಬಂದ್ವಿ ಅಂತಂದ್ರೆ ಜಿನಾಲಯಗಳು, ಮಾನಸ ಸ್ತಂಭ, ಶಿಲಾಶಾಸನ ಹಾಗೂ ಜೈನ ಶಿಲ್ಪಗಳು ನಮ್ಮ ಕಣ್ಣಿಗೆ ಬೀಳ್ತಾವೆ. ತೀರ್ಥಂಕರರು ಕೂತು ತಪಸ್ ಮಾಡುತ್ತಿರುವ ಪ್ರತಿಮೆಗಳು ಮತ್ತು ಭಕ್ತಿಯಿಂದ ತೀರ್ಥಂಕರರ ದರ್ಶನ ಪಡೆಯುತ್ತಿರುವ ಭಕ್ತರ ಪ್ರತಿಮೆಗಳನ್ನು ನೀವೀಗ ನೋಡ್ಲಿಕ್ಕತ್ತೀರಿ. ಈ ಕಂಬಗಳನ್ನು ಮಾನಸ ಸ್ತಂಭ ಅಂತ ಕರೀತಾರೆ. ಈ ಕಂಬಗಳದ್ದು ವಿಶೇಷ ಏನಪ್ಪ ಅಂತಂದ್ರೆ ನಮ್ಮಲ್ಲಿರೋ ಅಹಂಕಾರವನ್ನು ಬಿಟ್ಟು ಒಳ ಬರಬೇಕು ಅನ್ನುವುದನ್ನು ಈ ಕಂಬಗಳು ಸೂಚಿಸ್ತಾವ ಅಂತ ಹೇಳ್ತಾರೆ. ಇಲ್ಲಿ 2 ಚಂದ್ರನಾಥ ಬಸದಿಗಳು ಅವ. ಉಳಿದ 2 ಬಸದಿಗಳು ಯಾವಪ್ಪ ಅಂತಂದ್ರೆ ಸುಪಾರ್ಶ್ವನಾಥ ಮತ್ತು ಪಾರ್ಶ್ವನಾಥ ತೀರ್ಥಂಕರ ಬಸದಿಗಳು ಅವ. ಚಂದ್ರನಾಥ ಬಸದಿಯು ಗಂಗರ ಕಾಲದ್ದಾಗಿದ್ದು ಹೊಯ್ಸಳರ ಕಾಲದೊಳಗೆ ಇದು ವಿಸ್ತಾರಗೊಂಡಿತು ಅಂತ ಹೇಳಲಾಗ್ತದೆ. ಚಂದ್ರನಾಥ ತೀರ್ಥಂಕರ ಬಸದಿಯ ನವರಂಗದ ಚಾವಣಿ ಹಾಗೂ ಮಧ್ಯದೊಳಗ ಸರ್ಪದ ಶಿಲ್ಪ ಕೆತ್ತನೆ ಅದ. ಈ ಪ್ರದೇಶವನ್ನ ದಿವ್ಯ ತೀರ್ಥ ಅಂತ ಕರೆಯಲಾಗ್ತದೆ. ಶಿಥಿಲವಾಗಿದ್ದ ಬಸದಿಗಳನ್ನ ಜೈನ ಸಮಾಜದವರು ಜೀರ್ಣೋದ್ಧಾರ ಮಾಡ್ಯಾರ. ನೋಡ್ರಿ, ಬರ್ಮೋಡಾ ಸ್ಕರ್ಟು, ನೈಟಿ, ಕಪ್ಪು ಬಟ್ಟಿ, ಆಮೇಲೆ ತುಂಡು ಬಟ್ಟಿ ಹಾಕ್ಕೊಂಡು ನಾನು ಇಲ್ಲಿ ದೇವಸ್ಥಾನಕ್ಕೆ ಬರ್ತೀನಿಯಪ್ಪ ಅಂತಂದ್ರೆ ನಿಮ್ಮನ್ನು ಸುತಾರಾಮ್ ಒಳಗೆ ಬಿಡಂಗಿಲ್ಲ. ಕ್ಲೀನಾಗಿ ಬೋರ್ಡು ಹಾಕ್ಯಾರ, ಇಲ್ಲದ ನೋಡ್ರಿ.
ಈ ಕ್ಷೇತ್ರ ಭಾಳ ಕ್ಲೀನು ಅದ. ಇದನ್ನ ನೋಡಿ ನಮಗೆ ಭಾಳ ಖುಷಿ ಆಯ್ತು. ಯಾಕಪ್ಪ ಅಂತಂದ್ರೆ ಈ ಶಿವಗಂಗೆ ಬೆಟ್ಟದೊಳಗಡೆ ಎಲ್ಲಿ ನೋಡ್ತಿರಲ್ಲಿ ಬರೀ ಪ್ಲಾಸ್ಟಿಕ್ಕೇ, ನಿಮಗೆ ಪ್ಲಾಸ್ಟಿಕ್ ಬಾಟ್ಲಿ, ಪ್ಲಾಸ್ಟಿಕ್ ರಾಪರು, ಅದೋ ಇದೆ, ಎಲ್ಲಿ ಬೇಕಲ್ಲಿ ತಿಂದು ಅಲ್ಲೇ ಒಗೆದು ಬಿಟ್ಟಿರ್ತಾರೆ. ಸೊ ಇಲ್ಲಿ ಮಾತ್ರ ನಿಮಗೆ ಅದೊಂದು ಆಪ್ಷನ್ ಇಲ್ಲ, ಎಲ್ಲ ಕಡೆ ಕ್ಲೀನ್ ಅದ, ಖುಷಿ ಅನ್ನಿಸ್ತದೆ. ಅಲ್ಲಿ ಕಾಣ್ಲಿಕ್ಕತ್ತದಲ್ರಿ, ಅದು ಮೈದಾಳ ಕೆರೆ. ಈ ಕೆರೆಯೊಳಗೆ ಸ್ವಿಮ್ಮಿಂಗ್ ಮಾಡಲಿಕ್ಕೆ ಪರ್ಮಿಷನ್ ಇಲ್ಲ. ಯಾಕಂತಂದ್ರೆ ಭಾಳ ಮಂದಿ ಪ್ರವಾಸಿಗರು ಇಲ್ಲಿ ಸ್ವಿಮ್ಮಿಂಗ್ ಮಾಡ್ಲಿಕ್ಕೆ ಹೋಗಿ ಮತ್ತು ಆಟ ಆಡ್ಲಿಕ್ಕೆ ಹೋಗಿ ಮೃತಪಟ್ಟಾರಂತ. ಕ್ಯಾತ್ಸ್ ಅಂದ್ರೆ ಪೊಲೀಸ್ ಠಾಣೆಯವರ ವತಿಯಿಂದ ಇಲ್ಲಿ ಎಚ್ಚರಿಕೆಯ ಬೋರ್ಡ್ನು ಹಾಕ್ಯಾರ. ನೋಡ್ರಿ, ಒಂದು ವಿಪರ್ಯಾಸ ಏನಪ್ಪಾ ಅಂತಂದ್ರೆ ಇಷ್ಟೆಲ್ಲ ಎಚ್ಚರಿಕೆ ಬೋರ್ಡ್ ಹಾಕಿದ್ರು ನಾವು ಹೋಗಿದ್ದ ದಿವಸ ಯಾರೋ ಇಬ್ರು ಸ್ವಿಮ್ಮಿಂಗ್ ಮಾಡ್ಲಿಕ್ಕತ್ತಿದ್ರು. ರೂಲ್ಸ್ ಮಾಡೋದು ಯಾಕೆ ಹೇಳ್ರಿ? ನಮ್ಮ ಹಿತಕ್ಕೆ. ಆ ರೂಲ್ಸು ಬರೀ ಬೋರ್ಡಿಗೆ ಮಾತ್ರ ಸೀಮಿತ ಆಗಿರೋದು ಬೇಡ. ರೂಲ್ಸ್ನ ಬ್ರೇಕ್ ಮಾಡಿ ಉದ್ದಟತನ ತೋರಿಸಿದ್ರೆ ಜೀವಕ್ಕೆ ಆಪತ್ತಂತರೂ ಕಟ್ಟಿಟ್ಟು ಬುದ್ಧಿ. ಜವಾಬ್ದಾರಿಯುತವಾಗಿ ವರ್ತಿಸಿದ್ರೆ ಎಲ್ರಿಗೂ ಹಿತ. ಇಲ್ಲಿಗೆ ಇವತ್ತಿನ ಈ ಎಪಿಸೋಡ ಮುಗಿತದ. ಮತ್ತು ಮುಂದಿನ ವಾರ ಮತ್ತೊಂದು ದೇವಸ್ಥಾನದೊಳಗೆ ಪುಣ್ಯಕ್ಷೇತ್ರದ ಕಾರ್ಯಕ್ರಮದೊಳಗೆ ನಾವು ನಿಮ್ಮನ್ನು ಭೇಟಿ ಮಾಡ್ತೀವಿ. ಅಲ್ಲಿ ತನಕ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊರಿ. ನಿಮ್ಗೆ ಈ ವಿಡಿಯೋ ಇಷ್ಟ ಆದ್ರೆ ಒಂದು ಲೈಕ್ ಕೊಡ್ರಿ, ಕಮೆಂಟ್ ಮಾಡಿರಿ ಮತ್ತು ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿರಿ. ಮತ್ತು ಮುಂದಿನ ವಾರ ಭೇಟಿ ಆಗೋಣಲ್ರಿ. ಅಲ್ಲಿ ತನಕ ಎಲ್ಲ ಧಣ್ಯರುಗಳಿಗೆ ನಮಸ್ಕಾರ. ಪುರಂದರ ಮಂಟಪ ಅಂತ ಇದಕ್ಕೆ ಹೆಸರು. ಇಲ್ಲಿ ಹಂಪಿ ಬಿಟ್ಟರೆ ಇದೆ ಎರಡನೇ ಪುರಂದರ ಮಂಟಪ ಅಂತ ಕರೀತಾರೆ. ಇಲ್ಲಿ ವ್ಯಾಸರಾಯರು ನಿತ್ಯ ಓಡಾಡಿ ಇಲ್ಲಿ ಗ್ರಂಥಗಳನ್ನು ರಚನೆ ಮಾಡಿರುವಂಥ ಸ್ಥಳ.